ಎಸ್ ಐ ಆರ್ ಅಂದ ತಕ್ಷಣ ಒಂದು ಲೆಕ್ಕದಲ್ಲಿ ರಾಜಕೀಯ ಪಕ್ಷಗಳು ಬೆದರಿ ಬಿದ್ದು ಬಿಡ್ತವೆ. ಎಲ್ಲೆಲ್ಲಿ SIRನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಆಗಿದೆ, ಅಲ್ಲೆಲ್ಲ ಕೂಡ ಏನೇನು ಅನಾಹುತಗಳಾದವು, ಹೆಂಗೆ ವ್ಯವಸ್ಥೆ ಚೇಂಜ್ ಆಯಿತು ಅದೆಲ್ಲವನ್ನೂ ಕೂಡ ನೋಡಿದ್ದೀವಿ. ಬೆಸ್ಟ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್. ಏನವ್ರು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ನಂಗಾಗ್ಬಿಟ್ಟಿತ್ತು. SIR ಹೋದಂಥ ಸಂದರ್ಭದಲ್ಲೂ ಕೂಡ ಕಿರಿಕಿರಿ. ಅದಾದಮೇಲೆ ಏನಾಯಿತು, ಅದಾದಮೇಲೆ ಮ್ಯಾಜಿಸ್ಟ್ರೇಟ್ಗಳು ಕೂಡ ಉಪಸ್ಥಿತರಿರಬೇಕಾಯಿತು. ಅವರ ಎದುರುಗಡೆನೇ ಇದೆಲ್ಲದೂ ಕೂಡ ಆಯಿತು. ಪರಿಣಾಮ ಏನಾಯಿತು, ಪರಿಣಾಮ ಅಲ್ಲಿ ಸರ್ಕಾರವೇ ಬದಲಾಯಿತು. ಸೊ ಇದು ಹೀಗಾಗಿನೇ ಏನು ಅಂತಂದರೆ ಸ್ವಲ್ಪ ಭಯ ಭೀತಿ ಇದೆ. ನಾಳೆಯಿಂದ ರಾಜ್ಯದಲ್ಲಿ ವಿಶೇಷ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಜೂನ್ 30ರಿಂದ ಜುಲೈ 29ರವರೆಗೆ 1 ತಿಂಗಳು ಮನೆ ಮನೆಗೆ ಚುನಾವಣಾಧಿಕಾರಿಗಳು ಬರ್ತಾರೆ, BLOಗಳು ಮನೆ ಮನೆಗೆ ಬರ್ತಾರೆ, ಭೇಟಿ ಕೊಡ್ತಾರೆ, ಮತದಾರರ ವಿವರಗಳನ್ನು ಪರಿಶೀಲನೆ ಮಾಡ್ತಾರೆ. SIR ಅರ್ಜಿನೂ ಕೂಡ ಕೊಡ್ತಾರೆ. BLOಗಳು ಮತದಾರರು ಅರ್ಜಿಯನ್ನು ಭರ್ತಿ ಮಾಡಬೇಕು, ಸಹಿ ಮಾಡಬೇಕು, ಅಗತ್ಯ ದಾಖಲೆಗಳನ್ನು ಕೊಡಬೇಕು, ಅದರ ಜೊತೆಗೆ ಅರ್ಜಿ ಸಲ್ಲಿಸಬೇಕು. ಇದು ಅಂದರೆ ಈ ಮತದಾರರ ಪಟ್ಟಿಯಲ್ಲಿರುವಂಥ ಹೆಸರು ಪರಿಶೀಲನೆ ಆಗುವಂಥದ್ದು, ತಿದ್ದುಪಡಿ ಆಗುವಂಥದ್ದು, ಹೊಸ ಮತದಾರರ ಹೆಸರು ಸೇರ್ಪಡೆ ಆಗುವಂಥದ್ದು, ಮೃತಪಟ್ಟವರ ಹೆಸರು ಡಿಲೀಟ್ ಆಗುವಂಥದ್ದು, ಸ್ಥಳಾಂತರಗೊಂಡಂಥವರ ಹೆಸರುಗಳ ಪಟ್ಟಿಯಿಂದ ಔಟ್ ಆಗುವಂಥದ್ದು ಎಲ್ಲವೂ ಕೂಡ. ಕೈ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಕೂಡ ನಿನ್ನೆ ಹೇಳಿದ್ದಾರೆ ಹುಷಾರಾಗಿರಿ ಅಂತ. ಮುಖಂಡರಿಗೆ ಜಾಗೃತಿ ಮೂಡಿಸುವಂಥ ಅಭಿಯಾನ ಶುರುವಾಗಿದೆ. ನೀವೇನಾದರೂ ಎಚ್ಚರ ತಪ್ಪಿದರೆ ಮಾರಣ ಹೋಮ ಅಂದಿದ್ದಾರೆ ಸಿದ್ದರಾಮಯ್ಯ. ಇನ್ನು BK ಹರಿಪ್ರಸಾದ್ ಹೇಳಿದ್ದಾರೆ ಜಾತಿ ಆಧಾರದಲ್ಲಿ ಪರಿಷ್ಕರಣೆ ಮಾಡಬಾರದು ಅಂತ. ಸೊ ಇದು ಸಂಗತಿ ಈಗಲೇ ನೋಡಿ ಶುರುವಾಗಿದೆ. ಯಾಕಂದರೆ ಇದು ಎಲ್ಲಿಂದ ಎಲ್ಲಿ ತಂದು ಬಿಡುತ್ತೋ ಏನೋ ಎತ್ತ ಅಂತ. ಸೊ ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ನೀವು ನೆನಪಿಕೊಂಡಿರಬೇಕು. ಯಾವಾಗ ಬಂಗಾಳದಲ್ಲಿ ಇದೆಲ್ಲ ಆಯ್ತಲ್ಲ, ಅದಾದಮೇಲೆ ಹಿಂಡು ದಂಡು ಜನ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಕಡೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬೇಕಾದಷ್ಟು ಕಾಫಿ ಎಸ್ಟೇಟ್ಗಳಿದೆ, ಕರ್ನಾಟಕದಲ್ಲಿ ಬೇಕಾದಷ್ಟು ಕಡೆಗೆ ಕೂಲಿ ಕಾರ್ಮಿಕರ ಅಗತ್ಯ ಇದೆ. ಹೀಗಾಗಿ ಅವರೆಲ್ಲರೂ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತಿದೆ. ಭಾಳ ಕೇರ್ಫುಲ್ಲಾಗಿರಬೇಕು. ನಿಮಗೆ ನಿಮ್ಮ ವಿವರಗಳನ್ನು ಪಡೀಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮಗೇನಾದರೂ ಡೌಟ್ಗಳಿದ್ದರೂ ಕೂಡ ಹೇಳಬೇಕು. ಬನ್ನಿ, ಸಿದ್ದರಾಮಯ್ಯನವರು ಮತ್ತು ಹರಿಪ್ರಸಾದ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಬಿಜೆಪಿಯವರು ಏನು ಮಾಡಲಿಕ್ಕೂ ಏಸಲ್ಲ. ನೀವು ಎಚ್ಚರ ತಪ್ಪಿದ್ರೆ ನಿಮ್ಮ ಮಾರಣ ಹೋಮ ಆಗ್ತದೆ ಅಂತಕ್ಕದನ್ನು ಅರ್ಥ ಮಾಡ್ಕೋಬೇಕು. ಪರಿಷ್ಕರಣೆ ಮಾಡೋದ್ರಲ್ಲಿ ನಾವು ವಿರೋಧಗಳಿಲ್ಲ. ಆದರೆ ನೀವು ಅರ್ಹ ಮತದಾರರನ್ನು ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನ ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಹಕ್ಕನ್ನಾಗಿ ಇವತ್ತು ಕಸಿಯುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮತ್ತು ಅವ್ರ ಅಂಗಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಅದಾಗಬಾರ್ದು. ಅದಾದರೆ ಏನಪ್ಪ ಆಗುತ್ತೆ ಅಂತಂತಂದರೆ ಬಹುಶಃ ಮುಂದೆ ಏನಾದರೂ ಆಗ್ಬೋದು. ಈಗಾಗಲೇ BJPಯವರು ಹಲವಾರು ನಾಯಕರುಗಳು ಹೇಳ್ತಿದ್ದಾರೆ, ಯಾರ್ಯಾರ್ದು SIR ಅಲ್ಲಿ ಹೆಸರು ಬಿಟ್ಟೋಗಿದೆ ಅವರಿಗೆ ನಾವು ಗೌರ್ಮೆಂಟ್ ಸವಲತ್ತುಗಳನ್ನು ಕೊಡಲ್ಲ, ಸರ್ಕಾರ ಸವಲತ್ತುಗಳನ್ನು ಕೊಡಲ್ಲ, ಮುಂದೆ ಅವರಿಗೆ ಪೌರತ್ವ ಕೂಡ ರದ್ದು ಮಾಡುವಂಥ ಸಂಭವ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಬರೀ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಮೊನ್ನೆ ವೆನಿಜುವಾಲಾದಲ್ಲಿ ಭೂಕಂಪ ಆಯಿತು. ಆ ಭೂಕಂಪ ಆದಂಥ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ಭೂಕಂಪ ಒಂದು ಕಡೆಗೆ ಆಗುತ್ತೆ, ಆದರೆ ಭೂಕಂಪದ ಕೇಂದ್ರ ಬಿಂದು ಎಲ್ಲೋ ಇರುತ್ತೆ. ಅಲ್ಲಿಂದ ಇದ್ದು ಅದೆಲ್ಲವನ್ನೂ ಕೂಡ ಅಲುಗಾಡಿಸುತ್ತೆ. ಅದಾದಮೇಲೆ ಭೂಕಂಪನ ಪಶ್ಚಾತ್ಕಂಪನಗಳು ಅದೆಲ್ಲ ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಬುಡಮೇಲು. ಯಾವ್ಯಾವ ರಾಜ್ಯದಲ್ಲಿ ಇದು ವ್ಯವಸ್ಥಿತವಾಗಿ ಇದು ಜಾರಿಗೆ ಬಂದಿದೆಯಲ್ಲ ಅಲ್ಲೆಲ್ಲ ವ್ಯವಸ್ಥೆಗಳೇ ಬುಡಮೇಲಾದವು, ವ್ಯವಸ್ಥೆಗಳು ಬದಲಾದವು. ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದೀವಿ. ಈಗ ಅದೇ ಭಯ, ಅದೇ ಆತಂಕ, ಅದೇ ಬೇಗುದಿ ಕಾಂಗ್ರೆಸ್ಸಿಗೂ ಕೂಡ ಇದೆ. ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ಆದರೆ ನಮಗೂ ಕೂಡ ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಿದೆ. ಹೀಗಾಗಿ ನಾಯಕರ ಮೇಲೆ ನಾಯಕರು ಅವರು ಎಚ್ಚರಿಕೆಯ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಂತೂ ನೇರವಾಗಿ ಹೇಳಿದ್ದಾರೆ, ಒಂದು ಚೂರು ಏನಾದರೂ ನೀವು ಎಚ್ಚರ ತಪ್ಪಿದ್ರೆ ಮಾರಣ ಹೋಮ ಅನ್ನುವಂಥದ್ದು. ಈ ಮೈಸೂರಿನಿಂದ ಈ ಜಾಗೃತಿ ಅಭಿಯಾನ ಶುರುವಾಗಿದೆ. ಏನಿದು ಜಾಗೃತಿ ಅಂದರೆ ಯಾವ ರೀತಿ ಜಾಗೃತಿ ಮೂಡಿಸ್ತಾರೆ ರಾಮ್? ರಂಗನಾಥ್, ಖಂಡಿತವಾಗಿಯೂ ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹ ಮತದಾರರ ಪಟ್ಟಿಯ ಪರಿಷ್ಕರಣೆ ನಾಳೆಯಿಂದ ರಾಜ್ಯದಲ್ಲಿ ಆರಂಭವಾಗ್ತಾ ಇದೆ.
ನಾಳೆಯಿಂದ ಅಕ್ಟೋಬರ್ 7ರವರೆಗೂ ಸುದೀರ್ಘವಾಗಿ ಈ ಎಲ್ಲ ಪ್ರಕ್ರಿಯೆಗಳು ಆಗ್ತದೆ. ಎಲ್ಲರೂ ಸಹ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಆಡಳಿತ ಪಕ್ಷದ ನಾಯಕರೇ ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ತವರು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸಿಎಂ ಪದವಿಯಿಂದ ಇಳಿದ ನಂತರ ಸಿದ್ದರಾಮಯ್ಯ ಮೈಸೂರಿಗೆ ಆಗಮಿಸಿ ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಎಚ್ಚರಿಕೆ ಸಂದೇಶವನ್ನ ತಮ್ಮ ನಾಯಕರುಗಳಿಗೆ ನೀಡುವಂತಹ ಕೆಲಸವನ್ನು ಮಾಡಿದ್ರು. ಏನು ನಾಳೆಯಿಂದ ಪ್ರಕ್ರಿಯೆ ಆರಂಭವಾಗ್ತದೆ, 1 ತಿಂಗಳ ಕಾಲ ಅಂದರೆ ಜುಲೈ 29ರವರೆಗೂ ಸಹ ಮನೆ ಮನೆಗೆ ಚುನಾವಣಾಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ಭೇಟಿಯನ್ನ ನೀಡ್ತಾರೆ. ಅಲ್ಲಿರುವಂತಹ ಮತದಾರರ ಪಟ್ಟಿಯ ಹೆಸರುಗಳ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಅಲ್ಲಿಂದ ಯಾರು ಸ್ಥಳಾಂತರಗೊಂಡಿದ್ರೆ ಅಥವಾ ಮೃತಪಟ್ಟಿದ್ರೆ ಅವರ ಒಂದು ಪಟ್ಟಿಯಿಂದ ಮತದಾರರ ಹೆಸರನ್ನ ಕೈ ಬಿಡುವಂತಹ ಕೆಲಸ ಆಗ್ತದೆ. ಹೊಸ ಸೇರ್ಪಡೆಗಳಿರ್ಬೋದು ಅಥವಾ ತಿದ್ದುಪಡಿಗಳಿರ್ಬೋದು, ಇವೆಲ್ಲವೂ ಸಹ ಆಗ್ತದೆ. ಸೊ ಒಂದು ವ್ಯವಸ್ಥಿತವಾದಂತಹ ಪ್ರಕ್ರಿಯೆ ಆಗುವಂಥದ್ದು. ಈಗಾಗಲೇ ತಾವು ಹೇಳಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವು ವ್ಯವಸ್ಥಿತವಾಗಿ ಆದ ನಂತರ ಆದಂತಹ ವ್ಯವಸ್ಥೆ ಏನಿದೆ ಅದು ಖಂಡಿತವಾಗಿಯೂ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಾದಂತಹ ಭೀತಿಯನ್ನು ಹುಟ್ಟಿಸಿರ್ಬೋದು. ಅದೇ ಕಾರಣಕ್ಕಾಗಿ ಏನು ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತದೆ ಅದರ ಬೆನ್ನಲ್ಲೇ ನಿನ್ನೆಯಷ್ಟೇ ಮೈಸೂರಿನಿಂದ ಒಂದು ಸಮರವನ್ನ ಸಾರಿರುವಂತದ್ದು. ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಏನಿದೆ ಈ ಬಗ್ಗೆ ಕಾಂಗ್ರೆಸ್ನ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತೆ ಎಲ್ಲ ಮುಖಂಡರುಗಳು ಸಹ ಗಂಭೀರವಾಗಿ ಪರಿಗಣಿಸಬೇಕು. 1 ತಿಂಗಳ ಕಾಲ ನೀವು ಎಲ್ಲವನ್ನೂ ಸಹ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು. ಒಂದು ಸ್ವಲ್ಪ ನೀವು ಯಾರೋ ಯಾಮಾರಿದ್ರು ಅಥವಾ ಅದ್ರ ಬಗ್ಗೆ ಎಚ್ಚರ ತಪ್ಪಿದ್ರು ಸಹ ನಿಮ್ಮ ರಾಜಕೀಯ ಮಾರಣಹೋಮ ಶತಸಿದ್ಧ ಅಂತೇಳಿ ಸಿದ್ದರಾಮಯ್ಯ ಅವರು ಎಚ್ಚರಿಕೆ ಗಂಟೆಯನ್ನು ಹೇಳಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಅವರು ಸಹ ಸ್ಪಷ್ಟಪಡಿಸಿದ್ರು, ನನ್ನ ರಾಜಕೀಯ ಮುಗಿದಿದೆ, ನನಗೇನು ಇದರಿಂದ ಆಗೋದಿಲ್ಲ, ಆದರೆ ನೀವು ಮುಂದೆ ರಾಜಕೀಯ ಭವಿಷ್ಯದಲ್ಲಿ ಇರುವಂತವರು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಸಹ ನಮಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ, ಆದರೆ ಜಾತಿಯ ಆಧಾರಿತವಾಗಿ, ಧರ್ಮಾಧಾರಿತವಾಗಿ ಈ ಒಂದು ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಹೀಗಾಗಿ ಕಾಂಗ್ರೆಸ್ ನಿರಂತರವಾಗಿ ಇದರ ವಿರುದ್ಧ ಹೋರಾಟವನ್ನ ಮಾಡುವಂತದ್ದು ಮತ್ತೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತೇಳಿ. ಹೀಗಾಗಿಯೇ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಏನಿದೆ 1 ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡ್ತಾರೆ. ಅದಾದ ನಂತರ ಕರಡು ಪಟ್ಟಿಯನ್ನು ಪ್ರಕಟಿಸಲಾಗ್ತದೆ. ಇವೆಲ್ಲವೂ ಸಹ ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ರೀತಿಯಾದಂತಹ ಸವಾಲಾಗಿ ಉಳ್ಕೊಂಡಿದೆ. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.